ತಾವೆಲ್ಲ ಹಿರಿಯ ಸೇರ್ಕೊಂಡು ಪ್ರತಿಭಟನೆ ಮತ್ತೆ ಚಿಂತನ ಮಂತ್ರ ಸಭೆ ಮಾಡ್ತಾ ಇದ್ದೀರಾ. ತಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ, ಮಾನ್ಯ ಸಚಿವರಾಗಿರ್ತಕ್ಕಂಥ ಮಾದೇವಪ್ಪ ಅವರಿಗೆ ಮತ್ತೆ ನಿಮ್ಮ ಸಮುದಾಯದ ಹಿಂದನ್ಸ್ಕೊಂಡಿರೋರು ಆಂಜನೇಯ ಅವರಿಗೆ ಏನಾದ್ರು ಚಿಂತನೆ ಎಲ್ಲಾ ರಾಜಕೀಯ ಪಕ್ಷದವರಿಗೆ ಅವ್ರಿಗೆ ಹೇಳೋದಂದೆ, ನಿಮ್ಮ ಕೆಲಸ ಇಲ್ಲಿ ಪಬ್ಲಿಕ್ನಾಗಲ್ಲ, ಜನರ ಮಧ್ಯೆ ಹೋಗಿ ಸಂಘಟನೆ ಮೂಲಕ ಹೋಗಿ ಬಿಜೆಪಿ ಜಾಡಿ ಹಿಡ್ಕೊಂಡು ಕೂಗೋದಲ್ಲ. ನಾರಾಯಣಸ್ವಾಮಿ ಅವರಾಗ್ಲಿ ಅಥವಾ ಗೋಂದು ಕರ್ಜೋಳ ಅವರಾಗ್ಲಿ ಸಚಿವ ಸಂಪುಟದಾಗ ಎಲ್ಲಾ ಸಚಿವರನ್ನ ಎಲ್ಲಾ ಶಾಸಕರನ್ನ ಹಿಡಿದಿಟ್ಟುಕೊಂಡು ಈ ಒಂದು ನಾಗೇಂದ್ರ ಅವರ ಜಸ್ಟಿಸ್ ಕೊಟ್ಟಿರ್ತಕ್ಕಂಥ ವರದಿಯನ್ನ ಸಮೀಕ್ಷೆಯನ್ನ ಜಾರಿ ಮಾಡಿದಷ್ಟೇ ಕೆಲಸ ನಿಮ್ದು. ಗೋವಿಂದ ಕರ್ಜೋಳರಿಗೆ ಹೇಳ್ತೀನಿ ಮತ್ತು ಕಾಂಗ್ರೆಸ್ ಇರತಕ್ಕಂಥ ಸಚಿವರಿಗೆ ಶಾಸಕರಿಗೆ ಹೇಳ್ತಾ ಇದ್ರೆ, ನಿಮಗೇನು ನೈತಿಕ ಹಕ್ಕು ಏನಾದ್ರೂ ಇದ್ರೆ, ಶೋಷಿತ ಸಮುದಾಯಗಳಿಗೆ ನ್ಯಾಯ ಕೊಡಬೇಕಂತ ಏನಾದ್ರೂ ಇದ್ರೆ, 101 ಜಾತಿಗಳ ಒಂದು ಜನರ ಅವ್ರ ಕಾಳಜಿ ನಿಮಗಿದ್ರೆ ನೀವು 16ನೇ ತಾರೀಕಿಗೆ ರಾಜೀನಾಮೆ ಪತ್ರ ನಿಮ್ಮ ಕೈ ಹಿಡ್ಕೊಂಡು ಕುತ್ಕೋಬೇಕು. ಅಧಿವೇಶನದಲ್ಲಿ ಒಂದು ವೇಳೆ ರಾಜೀನಾಮೆ ಕೊಡ್ಬೇಕಂತ ಏನಾದ್ರು ವ್ಯತಿರಿಕ್ತ ಪರಿಣಾಮ ಅಲ್ಲಿ ಬೀಳಿದ್ರೆ ಬಿಸಾಕ್ಬೇಕಲ್ಲೇ ಮುಖ್ಯಮಂತ್ರಿಗಳೇ. ಜನರ ಹಿತಾಸಕ್ತಿ ಮುಖ್ಯ, ನಿಮಗೆ ನಿಮ್ಮ ಸ್ಥಾನ ಮುಖ್ಯ ಅಲ್ಲ, ನಿಮ್ಮ MLA ನಾಯಕತ್ವ ಮುಖ್ಯ ಅಲ್ಲ, ನಿಮ್ಮ ರಾಜಕೀಯ ಅಸ್ತಿತ್ವ ಮುಖ್ಯ ಅಲ್ಲ, ಜನರ ಅಸ್ತಿತ್ವವನ್ನು ಕಾಪಾಡೋದು ನಿಮ್ ಕೆಲಸ ಆಗ್ಬೇಕು ಅನ್ನೋದು ಮಾಧ್ಯಮಗಳಿಗೆ ಕರೆ ಕೊಡ್ತಾ ಇದ್ದೀನಿ. ಜೊತೆಗೆ ಅಧಿವೇಶನದಲ್ಲಿ ಪಾಸ್ ಆಯ್ತು ಅಂದ್ರೆ ಈಗ ಸಮಾರೋಪಕ್ಕೆ ಇಲ್ಲೇ ಕರ್ಕೊಂಡ್ಬರ್ಬೇಕು. ಮುಖ್ಯಮಂತ್ರಿಗಳನ್ನ ಆದೇಶ ಪತ್ರವನ್ನ ತಗೊಂಡು ಮತ್ತು ರಾಜ್ಯಪಾಲರಿಗೆ ಅಂಕಿತ ಮಾಡಿಸ್ಕೊಂಡು ಇಲ್ಲಿ ತರಬೇಕು. ಇಲ್ಲೇ ಸಮಾರೋಪ ಮಾಡ್ತೀವಿ, ಅವ್ರಿಗೆ ದೊಡ್ಡ ಒಂದು ಸನ್ಮಾನ ಮಾಡ್ತೀವಿ ಸರ್ಕಾರಕ್ಕೆ. ಆದರೆ ಅವರು ಏನಾದ್ರು ಒಂದು ವೇಳೆ ವ್ಯತಿರಿಕ್ತ ಪರಿಣಾಮವಾಗಿ ವಿರುದ್ಧವಾಗಿ ಏನಾದ್ರು ಮಾತಿಗೆ ವಿರುದ್ಧ ತಂದ್ರೆ ಮತ್ತು ನಾಗರಿಕ ವರದಿಯನ್ನ ತಿರಸ್ಕಾರ ಮನೋಭಾವನೆ ಇದ್ರೆ ಅಥವಾ ರಾಜಕೀಯ ಕುತಂತ್ರಗಳ ಮೂಲಕ ಏನಾದ್ರು ಅನ್ಯಾಯ ಮಾಡುವಂತ ಏನಾದ್ರು ಇದ್ರೆ CM ಅವರು ಕೇಳಬಾರದು. ನಿಮ್ಮ ಅಧಿಕಾರ ಬಲವನ್ನ ಪಡಿಸಿ. ಜನರು ನಿಮ್ಮೊಂದಿಗಿದ್ದಾರೆ, ಮುಂದೆ 2027-28 ಕಾಪಾಡ್ಕೋಬೇಕಂದ್ರೆ ನೀವು ನಮ್ಮನ್ನು ಕಾಪಾಡಬೇಕೀಗ. ಈ ಅಧಿವೇಶನದಲ್ಲಿ ಪಾಸ್ ಮಾಡಬೇಕು. ಹಾಗಾಗಿ ನೀವು ದಿಟ್ಟತನದಿಂದ ಗಟ್ಟಿಯಾಗಿ ಈ ಸಮೀಕ್ಷೆಯನ್ನ ಯಶಸ್ವಿಯಾಗಿ ಯಥಾವತ್ತಾಗಿ ಜಾರಿ ಮಾಡಬೇಕು. ಜೊತೆಗೆ ಇಡೀ ರಾಜ್ಯದಲ್ಲಿರುವಂತ ಎಲ್ಲಾ ದಲಿತ ಸಂಘರ್ಷದ ರಾಜ್ಯ ಸಂಚಾಲಕ ಕರೆ ಕೊಡ್ತಾರೆ ಮಾಧ್ಯಮ ಮೂಲಕ, ನೀವು ಯಾರು ಬರ ಎಲ್ಲಾ ದಲಿತ ಮುಖಂಡರುಗಳು ನೀವು ಯಾರು ಬರ ಶೋಷಿತ ಸಮುದಾಯ ಪರವಾಗಿ ಕಟ್ಟಿರ್ತಕ್ಕಂಥ ದಲಿತ ಸಂಘ ಸಮಿತಿ ಅದರ ಅರ್ಥ ಏನು? 101 ಜಾತಿಗಳಲ್ಲಿರ್ತಕ್ಕಂಥ ಒಂದು ಸಣ್ಣ ಪುಟ್ಟ ವಿಷಯಗಳ ಕೂತು ಸಂವಾದ ಮೂಲಕ ಬಗೆಹರಿಸಿಕೊಳ್ಳುವಂತ ಕೆಲಸ ನಾವು ಸ್ವಾಗತ ಮಾಡ್ತೀವಿ. ಆದರೆ ವ್ಯತಿರಿಕ್ತವಾಗಿ ಹೇಳಿಕೆ ಕೊಡುವಂತದ್ದಾಗಲಿ, ಜಸ್ಟಿಸ್ ನಾಗಮೋಹನ್ ಅವರ ವರದಿಯ ಸುಟ್ಟಕದಾಗಲಿ ಮಾಡುವಂತ ಕೆಲಸ ಮಾಡಿದ್ರೆ ನಿಮ್ಮಂತ ಕೃತ್ಯ ಲೀಡರ್ಶಿಪ್ ಅನ್ನೋದು ನಾಶ ಆಗ್ತದೆ. ಮುಂದೆ ನಿಮ್ ಜೊತೆ ಇರ್ತಕ್ಕಂಥ ಎಲ್ಲಾ ಸಮುದಾಯ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ನಾವು ಕರೆ ಕೊಡ್ತೀವಿ. ನಿಮ್ಮನ್ನು ಇಲ್ಲಿವರೆಗೆ ಕಾಪಾಡಿದ್ದು ಮಾದಿಗರ ಕಾರ್ಯಕರ್ತರ ಮೂಲಕ ಇವತ್ತು ರಾಜ್ಯದಲ್ಲಿ. ಹಾಗಾಗಿ ಮಾದಿಗರ ಅಸ್ತಿತ್ವವನ್ನು ಧಕ್ಕೆ ತರಕ್ಕೆ ಪ್ರಯತ್ನ ಮಾಡಿದ್ರೆ ನಿಮ್ಮ ನಾಯಕತ್ವದ ಧಕ್ಕೆ ಆಗುತ್ತೆ ಅನ್ನೋದು ಎಚ್ಚರ ಇರಲಿ. ಮಾನ್ಯ ಎಲ್ಲಾ ರಾಜ್ಯದ ಸಂಚಾಲಕರಿಗೆ ನಾನು ಮನವಿ ಮಾಡ್ಕೊತಿದ್ದೀನಿ, ನೀವು ವರದಿ ಪರವಾಗಿದ್ದೀರಾ ಅಥವಾ ವಿರೋಧವಾಗಿದೆ ಅಂತ ನೇರವಾಗಿ ನಿಮ್ಮ ಖಂಡವಾಗಿ ಹೇಳಿಕೆ ಕೊಡಿ. ಅದರ ಸವಾಲ ಸ್ವೀಕಾರ ಮಾಡ್ತೀವಿ. ಆದ್ರೆ ಮುಂದಿನ ದಿನದಲ್ಲಿ ನಿಮಗೆ ಮನವರಿಕೆ ಮಾಡ್ತೀವಿ. ಸಾಮಾಜಿಕ ನಾಯಕದಡಿಯಲ್ಲಿ ನೀವು ಎಂತ ಲೀಡರ್ಗಳಾಗಿದೆ ಅಂತ ಅನ್ನೋದಕ್ಕೆ ನಾವು ಇತಿಹಾಸವನ್ನ ನಿಮಗೆ ಎಲ್ಲ ಬಿಚ್ಚಿ ತೋರಿಸ್ತೀವಿ. ಮುಂದೆ ಒಂದೊಂದು ಇದಾಗಿ ತೋರಿಸ್ತಾ ಇದೀವಿ. ಹಾಗಾಗಿ ಸಮೀಕ್ಷೆ ಪರವಾಗಿ ನೀವು ಇದ್ದೀರಾ ಅಥವಾ ಅನ್ನೋದನ್ನು ಮಾಧ್ಯಮಕ್ಕೆ ಹೇಳಿಕೆ ಕೊಡಿ. ಸುಮ್ಮನೆ ಇನ್ನು ಕುತಂತ್ರವಾಗಿ ಅಲ್ಲಿ ಸಮೀಕ್ಷೆಯನ್ನ ದಿಕ್ಕು ತಪ್ಪಿಸುವ ಕೆಲಸ ನೀವು ಕುತಂತ್ರ ಕೆಲಸ ಮಾಡಕ್ ಹೋಗ್ರಿ. ಅದು ನಿಮ್ಮ ನಾಯಕತ್ವಕ್ಕೆ ಶೋಭೆ ಅಲ್ಲ ಅನ್ನೋದು ಮಾಧ್ಯಮ ಮೂಲಕ ಎಚ್ಚರಿಕೆ ಮಾಡ್ತಾ ಇದ್ದೀನಿ. ಅಂಬೇಡ್ಕರ್ ತತ್ವಗಳು ಸಿದ್ಧಾಂತಗಳ ಬಗ್ಗೆ ಒಂದು ವಾರ ಅಲ್ಲ ದೇಶದ 1 ತಿಂಗಳು ಮಾತಾಡ್ತಾರೆ ನಿಮ್ಮ ಮುಖಂಡರು ಸ್ವಾಮೀಜಿಗಳು. ಅವ್ರ ಹೆಸರು ಹೇಳೋದ್ ಬೇಡ, ಅವರು ಎಲ್ಲ ದಾರಿ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಅವರು ಅಸ್ತಿತ್ವವನ್ನ ನಿಮ್ಮ ಅಣ್ಣ ತಗೊಂಡು ನಿಮ್ಮ ಬಡಗ ಅಂತಾರೆ, ಅವರೇ ದಿಕ್ಕು ಇಲ್ಲ. ಅವ್ರನ್ನ ನಾವು ಈ ಹಿಂದೆ ನಾವು ಮಾಡ್ತಕ್ಕ 2022 ನಮ್ಮ ವೇದಿಕೆಯಲ್ಲಿ ಬಂದು ಕೂತ್ಕೊಂಡು ಒಂದು ಪ್ರಾಮಾಣಿಕವಾಗಿ ಪ್ರಗತಿಪರ ಚಿಂತನೆಯಲ್ಲಿ ಮಾತಾಡಿದ್ರು. ಆ ಜ್ಞಾನ ಐತೆ ಅನ್ಕೊಂಡಿದ್ದೀವಿ, ಅಜ್ಞಾನ ಬಿಡದಿದ್ದಾರೆ, ದಿಕ್ಕು ತಪ್ಪಿದೆ. ಎಲ್ಲಿ ಏನಂತ ತಿಳ್ಕೊಳ್ಳೋಣ ಮಾತಾಡ್ತದ, ವಾಸ್ತವ ವಿಷಯನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ದಾರೆ ಅಂತ ಹೇಳ್ತಾರೆ. ವಿಶ್ವೇಶ್ವರ ಎಲ್ಲಿದೆ? ಮಾದಿಗರ ಕಾನೂನುಗಳು ನೋಡಿ, ಯಾರು ಎಲ್ಲಿ ಸರ್ಕಲ್ಗೂ ವೃತ್ತಗಳು ಸಂವಿಧಾನ ಸಿದ್ಧಪಡಿ ಮತ್ತು ಸಂವಿಧಾನ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡ್ತಾರೆ. ಅದಕ್ಕೆ ಇಡೀ ರಾಜ್ಯದಲ್ಲಿ ಮಾದಿಗ ಮುಂಚೂಣಿಯಲ್ಲಿದ್ದಾರೆ ಅನ್ನೋದು ಅರ್ಥ ಮಾಡ್ಕೋಬೇಕು. 16ನೇ ತಾರೀಕು 100ಕ್ಕೆ 100% ಫಲಿತಾಂಶ ಸಿಗುತ್ತೆ, ಕಡ್ಡಾಯ ಸಿಗಲೇಬೇಕು. ಇಲ್ಲ ಅಂದ್ರೆ 2027-28 ನಾವು ರಿಸಲ್ಟ್ ಕೊಡ್ತೀವಿ ನಿನಗೆ. ಈಗಿರ್ತಕ್ಕಂಥ ನಮ್ಮ ಒಳ ಮೀಸಲಾತಿರ್ತಕ್ಕ ಏನು ಪರಿಶಿಷ್ಟದಲ್ಲಿ ಜಾತಿಯಲ್ಲಿ ಇರ್ತಕ್ಕಂಥ ಕೆಲವು ಸಹೋದರ ಬಂಧುಗಳು ಈ ಮುಂಚಿನ ಹೋರಾಟದಲ್ಲಿ ನಮ್ಮ ಜೊತೆಯಲ್ಲಿ ಅನೇಕ ಹೋರಾಟಗಳಲ್ಲಿ ವೇದಿಕೆಗಳಲ್ಲಿ ಇದ್ರು. ಅವರು
ಇಲ್ಲ ನಾವು ಯಾವುದೇ ಕಾರಣಕ್ಕೆ ಸದಾಶಿವ ಆಯೋಗನ ಒಳ ಮೀಸಲಾತಿನ ವಿರೋಧ ಮಾಡಂಗಿಲ್ಲ, ನಾವು ನಿಮ್ಮ ಪರವಾಗಿದ್ದೀವಿ ಅಂತೇಳಿ ಅಲ್ಲಿ